ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ದುರಂತದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಕ್ರಿಕೆಟ್ ಮ್ಯಾಚ್ ಇದ್ದಾಗಲಿ ಅಥವಾ ಮೊನ್ನೆ ದುರಂತ ನಡೆದ ದಿನವಾಗಲಿ ಆರೋಗ್ಯ ಸೇವೆ ಬೇಕು ಅಂತ ಆರೋಗ್ಯ ಇಲಾಖೆಗೆ ಅವರು ಮನವಿಯನ್ನೇ ಮಾಡಿಕೊಂಡಿಲ್ಲ. ನೋಡಿ, ಅವ್ರು ಕೇಳಿದ್ರಲ್ಲ ಕೋರ್ಟ್ ಅವ್ರ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಬರ್ತಾ ಇದೆ. ಇವರು ಮನವಿಯನ್ನೇ ಮಾಡ್ಕೊಂಡಿದ್ರೆ ಆರೋಗ್ಯ ಇಲಾಖೆಯವರು ಒದಗಿಸ್ತಾ ಇದ್ರೋ ಏನೋ ಗೊತ್ತಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡಿ. ಕೆಎಸ್ಸಿಎ ನಿರ್ಲಕ್ಷ್ಯ ಮತ್ತಷ್ಟು ಬಯಲು. ಆರೋಗ್ಯ ಸೇವೆಗೆ ಯಾವತ್ತೂ ಮನವಿ ಸಲ್ಲಿಸಿಲ್ವಂತೆ. ಮೊನ್ನೆ ದುರಂತದ ದಿನವೂ ಆಂಬ್ಯುಲೆನ್ಸ್ಗೂ ಮನವಿ ಮಾಡಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಿಂದ 11 ಮಂದಿ ಸಾವಾಗಿ 65 ಮಂದಿಗೆ ಗಾಯವಾಗಿದೆ. ಹಲವಾರು ಜನ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ, ನ್ಯಾಯಾಂಗ ತನಿಖೆ ಕೂಡ ಆಗ್ತಿದೆ. ದುರಂತದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಮತ್ತಷ್ಟು ಜಗಜ್ಜಾಹೀರಾಗ್ತಿದೆ. ಕ್ರಿಕೆಟ್ ಮ್ಯಾಚ್ ಇದ್ದಾಗ ಸಾವಿರಾರು ಮಂದಿ ಕ್ರೀಡಾಂಗಣದಲ್ಲಿ ಸೇರ್ತಾರೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ, ವೈದ್ಯಕೀಯ ಸಿಬ್ಬಂದಿ ಆಗಲಿ ಬೇಕು ಅಂತ ಆರೋಗ್ಯ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ ಆಗಲಿ ಮನವಿಯನ್ನ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಮಾಡ್ತಾ ಇರೋದು ಮತ್ತೊಮ್ಮೆ ಗೊತ್ತಾಗ್ತಿದೆ. ಇನ್ನು RCB ಆಟಗಾರರಿಗೆ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಷನ್ಗೋಸ್ಕರ ಕಾರ್ಯಕ್ರಮವನ್ನು ಮಾಡಿದಾಗ DCM ಕೂಡ ಭಾಗಿಯಾಗಿದ್ರು. ಅಂದು ಕಾಲ್ತುಳಿತವಾಗಿ 11 ಮಂದಿ ಸಾವನ್ನಪ್ಪಿದ್ರು. ಅವತ್ತು ಕೂಡ 108 ಆಂಬ್ಯುಲೆನ್ಸ್ ವ್ಯವಸ್ಥೆ ಬೇಕು ಅಂತ ಮನವಿ ಮಾಡೇ ಇಲ್ಲ ಅನ್ನೋದು ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದ್ದು ಕ್ರಮ ಏನು ಎಂಬುದು ಗೊತ್ತಾಗಬೇಕಿದೆ. ಕೋರ್ಟ್ನಲ್ಲೂ ಕೂಡ RCB ತಪ್ಪು, ಸರ್ಕಾರದ ತಪ್ಪು, KSCA ಮತ್ತು DNA ಸಂಸ್ಥೆಯದ್ದು ತಪ್ಪು ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೇಸಿಕ್ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂಬುದು ಬಯಲಾಗಿದೆ. ಈಗ ಕ್ರಮ ಆಗಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.